ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ ಕೌಸಲ್ಯ. ಅರಮನೆಗೆ ನಮ್ಮ ಮೊದಲನೇ ಹಂತದ ಆನೆಗಳು 9 ಆನೆಗಳು ಬಂದಿದ್ದು, ಈಗ ಎಲ್ಲರ ಕಣ್ಣನ್ನು ಐ ಕ್ಯಾಚಿಂಗ್ ಅಂತ ಹೇಳ್ಬೋದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು. ಸೊ ಈ ಬಾರಿಯ ದಸರಾದ ಆನೆ, ಹಾಗೆ ಅಭಿಮನ್ಯು ಹ್ಯಾವ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಈ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ನಮ್ಮ ಆನೆ ಅಷ್ಟೇ ಮುದ್ದಾಗಿ ಅಷ್ಟೇ ಕ್ಯೂಟಾಗಿ ಸ್ನಾನವನ್ನು ಮಾಡಿಸ್ಕೊಳ್ಳೋದಕ್ಕೆ ರೆಡಿ ಇದೆ. ಸೊ ಯಾವ ರೀತಿ ಸ್ನಾನ ಮಾಡಿಸ್ಕೊತಾ ಇದೆ ನಮ್ಮ ಅಭಿಮನ್ಯು, ಬನ್ನಿ ನೋಡೋಣ. ಆಯ್ತಾ ಮಧ್ಯಾಹ್ನ ಇವ್ರಿಗೆ
ಅದಕ್ಕೆ ಮಾರ್ಕ್ ಬಂದೆ ಹಂಗೇನೆ ಸೊ ಪ್ರತಿ ಸಲ ಈ ಥರ ಒಂದು ಸ್ನಾನ ಮಾಡಿಸುವಂಥ ಒಂದು ಪ್ರೊಸೀಜರ್ ಇರುತ್ತಲ್ಲ, ಅದನ್ನು ನೋಡಿದಾಗೆಲ್ಲ ನಂಗೆ ಅನಿಸುತ್ತೆ ಮಗು ತನ್ನ ತಾಯಿ ಹತ್ರ ಸ್ನಾನ ಮಾಡಿಸ್ಕೋಬೇಕಾರೆ ಎಷ್ಟು ಚೆನ್ನಾಗಿ ಆನಂದಿಸ್ಕೊಂಡು ಆ ಬಿಸಿ ಬಿಸಿ ನೀರು ಹಾಕ್ತಾಯಿದ್ರೆ ಒಂಥರ ಮೈಗೆ ಒಂಥರ ರೋಮಾಂಚನವಾಗಿ, ಒಂಥರ ಅದು ಹಿತವಾಗಿ ಹದವಾಗಿ ಇರುತ್ತಲ್ಲ ಸ್ನಾನ, ಆ ಥರನೇ ನನಗೆ ಈ ಒಂದು ದೃಶ್ಯ ನೋಡಿದ್ರೆ ನನ್ನ ಕಣ್ಮುಂದೆ ಬರೋದು. ನೋಡಿ ಹೇಗೆ ತನ್ನ ಕಾವಡಿ ಮತ್ತು ಅದರ ಒಂದು ಸುತ್ತಲೂ ಇರುವಂಥ ತಮ್ಮ ಕೇರ್ ಟೇಕರ್ಸ್ ಏನಿರ್ತಾರೆ ಅದರ ಸ್ನಾನವನ್ನು ಮಾಡಿಸ್ಕೋತಾ ಇದ್ದಾರೆ. ಇಂಥ ದೊಡ್ಡದಾದಂಥ ಪ್ರಾಣಿ, ಇಂಥ ಅದ್ಭುತವಾದಂಥ ಒಂದು ನೇಚರ್ ಕ್ರಿಯೇಷನ್ ಏನಿದೆ, ಎಲ್ಲೂ ಕೂಡ ಯಾವುದೇ ಥರದ ಅಲ್ಗಾಡದೆ, ಇನ್ನು ಬಹುಶಃ ಮಕ್ಕಳೇ ಒಂದು ಪಕ್ಷ ನಮ್ಮ ಮಾತು ಕೇಳಲ್ವೇನೋ ಸ್ನಾನ ಮಾಡಿಸ್ಕೊಳ್ಬೇಕಾರೆ ನಂಗೆ ಗೊತ್ತಿಲ್ಲ. ಆದರೆ ಆನೆಗಳು ನೋಡಿ, ಅದು ಕಾಲು ಯಾವ ರೀತಿ ಇಟ್ಟಿದೆ ಹಾಗೇ ಇದೆ ಪೊಸಿಷನು, ಸೊಂಡಲ್ಲಿ ಯಾವ ರೀತಿ ಇದೆ ಹಾಗೇ ಇದೆ ಪೊಸಿಷನು. ಅದು ಅಲ್ಲಿಗೆ ಉಜ್ಜಿ ಅದು ಮತ್ತೆ ತನ್ನ ಮೌತನೋ ತನ್ನ ಕಾವಡಿನೋ ಅದಕ್ಕೆ ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಡಬೇಕು, ಈ ಕಡೆ ತಿರ್ಗೋದಕ್ಕೋ ಆ ಕಡೆ ತಿರ್ಗೋದಕ್ಕೋ ಎದ್ದು ಹೇಳೋದಕ್ಕೋ ಯಾವುದೋ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು. ಅಲ್ಲಿ ತನಕ ಅಷ್ಟೇ ಒಂಥರ ಡಿಸಿಪ್ಲಿನ್ಡ್ ಆಗಿ ನೋಡಿ ಅವರು ಎಷ್ಟು ಚೆನ್ನಾಗಿ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಕಾಲನ್ನ ಸ್ವಲ್ಪ ಬದಲಾವಣೆ ಮಾಡ್ತು, ಅದು ಹೇಳಿದ ತಕ್ಷಣ ಮತ್ತು ಅದೇ ಪೊಸಿಷನ್ನಲ್ಲೇ ಹಾಕೊಂಡು ಬಿಡ್ತು. ಸೊ ನಿಜವಾಗ್ಲೂ ಇದು ಅಭಿಮನ್ಯು ಅಂತಲ್ಲ, ಎಲ್ಲ ಆನೆಗಳು ಇಷ್ಟು ಸುಂದರವಾಗಿ ತನ್ನ ಒಂದು ಮಾವುತ ಕಾವಡಿ ಹೇಳೋದನ್ನು ಕೇಳಿಕೊಂಡು ಸ್ನಾನ ಮಾಡಿಸ್ಕೊಡುವಂಥದ್ದು. ಸೊ ಅದರಲ್ಲೂ ಈಗ ನಮ್ಮ ಅಭಿಮನ್ಯುನ ನಾವು ನೋಡಿದಾಗ ನಮ್ಗೆ ಅನಿಸೋದು ಇಡೀ ಪ್ರಪಂಚವೇ ಆಡಿ ಹೊಗಳೋವಂಥ ಒಂದು ಆನೆ. ಎಂಥ ದೊಡ್ಡ ಕಾಡಿನಲ್ಲೂ ಕೂಡ ಯಾವುದೇ ಮುಂದೆ ಬರುವಂಥ ಹುಲಿ ಆಗಿರ್ಬೋದು, ಮತ್ತೊಂದು ಇದಕ್ಕಿಂತ ದೊಡ್ಡ ಟಸ್ಕರ್ ಆಗಿರ್ಬೋದು, ಯಾವುದೇ ಬಂದರೂ ಕೂಡ ಆ ಒಂದು ಆನೆಗಳಿಗೆ ಮುಖಕ್ಕೆ ಮುಖ ಕೊಟ್ಟು ನಿಲ್ಲುವಂಥ ಒಂದು ಶಕ್ತಿಯುತ ಆನೆ. ಯಾವುದೇ ಒಂದು ಎಕ್ಸ್ಟ್ರಾ ಕೊಂಕಿಲ್ಲದೆ ಏನೂ ಇಲ್ಲದೆ ಇಷ್ಟು ಸರಳವಾಗಿ ಸ್ನಾನ ಮಾಡಿಸ್ಕೊಳ್ತಾ ಇದೆ ಅಂದರೆ ನಿಜವಾಗ್ಲೂ ಇದೆಂಥ ಅದ್ಭುತವಾದಂಥ ಕ್ರಿಯೇಚರ್ ಅಲ್ವಾ. ಆ್ಯಂಡ್ ನಿಜವಾಗ್ಲೂ ಮನುಷ್ಯ ಅಂಥ ದೊಡ್ಡ ಆನೆಯನ್ನು ಪಳಗಿಸಿದ್ದಾನೆ ಅಂದರೆ ಅವನ ಬುದ್ಧಿಶಕ್ತಿ ಎಷ್ಟು ದೊಡ್ಡದು. ನಿಜವಾಗ್ಲೂ ಇದನ್ನು ನೋಡ್ತಾ ಇದ್ದರೆ ಆ ಪರಿಕಲ್ಪನೆ ಬೇರೆಯೇ ಅನಿಸುತ್ತೆ. ಬಟ್ ಎನಿವೆ, ನಮ್ಮ ಅಭಿಮನ್ಯು ಎಷ್ಟು ಅಂದವಾಗಿ ಸುಂದರವಾಗಿ ಸ್ನಾನವನ್ನು ಮಾಡಿಸ್ಕೊಳ್ತಾ ಇದ್ದಾನೆ. ಇವನಿಗೂ ಕೂಡ ಅಷ್ಟೇ, ಏನು ಮೊನ್ನೆ ಸ್ವಾಗತ ಕಾರ್ಯಕ್ರಮದಲ್ಲಿ ಒಂದು ಬಣ್ಣಗಳನ್ನು ಹಾಕಿದ್ರು, ಆ ಬಣ್ಣಗಳ ಚಿತ್ತಾರಗಳನ್ನು ಸ್ವಲ್ಪ ಚೆನ್ನಾಗಿ ಉಜ್ಜಿ ಅದನ್ನೆಲ್ಲ ಹೋಗಿಸ್ತಾ ಇರೋದನ್ನು ನೋಡ್ಬೋದು. ಸೊ ಎಲ್ಲ ಸೊಂಡಲಿನ ಮೇಲೆ ಆ ಚಿತ್ತಾರಗಳಿದೆ, ಮೈ ಮೇಲೆ ಆ ಚಿತ್ತಾರ ಇದೆ, ಆ ಚಿತ್ತಾರವನ್ನೆಲ್ಲ ಚೆನ್ನಾಗಿ ಉಜ್ಜಿ ತೆಗಿತಾ ಇದ್ದಾರೆ. ಮತ್ತು ಇನ್ನೊಂದೇನು ಅಂತಂದರೆ ಆನೆಗಳಿಗೆ ಈ ಥರ ಉಜ್ಜೋದು, ಅದು ಈ ಥರ ಮೈನನ್ನು ಉಜ್ಜಿಸ್ಕೊಳ್ಳೋದು ಅದಕ್ಕೆ ಒಂದು ಬಹಳ ಹಿತವಾದಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಅದು ಅಷ್ಟು ಚೆನ್ನಾಗಿ ಉಜ್ಜಿಸ್ಕೊತಾ ಇದೆ, ತನ್ನ ಮೈಗೆಲ್ಲ ಹಿತವಾಗಿ ಅನ್ನಿಸ್ತಾ ಇರುತ್ತೆ. ಆ ಬ್ರಷ್ನಲ್ಲಿ ಚೆನ್ನಾಗಿ ಉಜ್ತಾ ಇದೆ, ಯಾಕಂದರೆ ಅದರದ್ದು ಸ್ಕಿನ್ ಟೆಕ್ಸ್ಚರ್ ತುಂಬ ರಫ್ ಆಗಿರುತ್ತೆ. ಸೊ ನಾವೇನು ನಮ್ಮ ಮೈಗಳನ್ನು ಉಜ್ಕೊಳ್ತೀವಿ ಅದಕ್ಕೆ ಒಂದು ಸಾಫ್ಟ್ ಆದಂಥ ಒಂದು ಟೆಕ್ಸ್ಚರ್ಸ್ ಇರುವಂಥ ಒಂದು ಜುಂಗುಗಳನ್ನು ಬಳಸ್ಕೋತೀವಿ, ಅದೇ ಥರ ಬ್ರಷ್ಗಳು. ಸೊ ಈ ಬ್ರಷ್ ನೋಡಿ ಎಷ್ಟು ರಫ್ ಆಗಿದೆ, ಅದನ್ನು ಉಜ್ಜಿ ಅದಕ್ಕೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಏನೇನೂ ಇಲ್ಲ ನೋಡಿ, ಆ ಇನ್ಸ್ಟ್ರಕ್ಷನ್ ಯಾವ ಥರ ಫಾಲೋ ಮಾಡ್ತಾ ಇದೆ ನೋಡಿ. ಅದು ಸೊಂಡ್ಲು ಬಿಡಿ, ನಾನು ಅಲ್ಲೆಲ್ಲ ಉಜ್ಜಬೇಕು ಅಂದಿದ ತಕ್ಷಣ ಸೊಂಡ್ಲನ್ನೆಲ್ಲ ನೀಟಾಗಿ ಬಿಟ್ಟಿದ್ದನ್ನು ನೋಡ್ಬೋದು. ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊತಾ ಇದ್ದಾನೆ ನಮ್ಮ ಅಭಿಮನ್ಯು. ಸೊ ಈ ಬಾರಿಯ ದಸರಾ ಆನೆ ಆ್ಯಂಡ್ ಬಹಳಷ್ಟು ಜನರು ಅಭಿಮಾನವನ್ನು ತೋರಿಸುವಂಥ ಒಂದು ಅದ್ಭುತವಾದಂಥ ಆನೆ, ನಮ್ಮ ನಾಡು ಕಂಡಂಥ ಅಮೋಘವಾದಂಥ ಆನೆ ಇದು ಅಂತ ಹೇಳ್ಬೋದು. ನೋಡಿ ಅವ್ರು ಎಲ್ಲೆಲ್ಲಿ ಯಾವ್ಯಾವ ಒಂದು ಪಾಟ್ಗಳಲ್ಲಿ ಉಜ್ಜಬೇಕು ಆ ಪಾಟ್ಗಳನ್ನ ಎಷ್ಟು ಚೆನ್ನಾಗಿ ಸೊಂಡ್ಲೆತ್ತು ಎತ್ತುತ್ತೆ, ಸೊಂಡ್ಲನ್ನ ಮತ್ತೆ ಫೋಲ್ಡ್ ಮಾಡುತ್ತೆ, ಕಾಲನ್ನು ಎತ್ತಬೇಕು ಎತ್ತುತ್ತೆ. ಇದೆಲ್ಲವನ್ನು ನಾವು ತುಂಬ ಕೂಲಂಕುಷವಾಗಿ ಅಬ್ಸರ್ವ್ ಮಾಡಿ ನೋಡಿದಂಗೆ ಮಾತ್ರ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಈ ಥರದೊಂದು ಸಪೋರ್ಟು ತನ್ನ ಮಾವುತನಿಗೋ ತನ್ನ ಕಾವಡಿಗಳಿಗೋ ತನ್ನ ಸ್ನಾನ ಮಾಡಿಸ್ಬೇಕಾದ್ರೆ ಕೊಡುತ್ತೆ ನಮ್ಮ ಆನೆಗಳು ಅಂತ. ನಿಜವಾಗ್ಲೂ ನನಗೆ ಎಲ್ಲ ಆನೆಗಳನ್ನು ನೋಡ್ತಾ ಇರ್ತೀವಿ, ಈಗ ಅಭಿಮನ್ಯುವನ್ನು ನೋಡಿದಾಗ ಅನಿಸುತ್ತೆ ಅಯ್ಯೋ ಇಷ್ಟೊಂದು ಬ್ರೇವೆಸ್ಟ್ ಎಲಿಫೆಂಟು ಇಷ್ಟು ಸೈಲೆಂಟಾಗಿ ಇರೋದನ್ನು ನಾನು ನೋಡ್ಬೋದು.
ಸೊ ಒಟ್ಟಾರೆ ಇವತ್ತಿನ ನಮ್ಮ ಅಭಿಮನ್ಯುವಿನ ಈ ಒಂದು ಮಜ್ಜನ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೇ ಡೀಟೇಲಿಂಗ್ ಆಗಿ ನಿಮಗೆ ತೋರಿಸಿದ್ದೀವಿ ನಾವು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಸಿದ್ದು, ಬಿಕಾಸ್ ಯಾಕಂದರೆ ಅಷ್ಟು ಡೀಟೇಲಿಂಗ್ ಆಗಿ ಅಭಿಮನ್ಯುವನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.